Good morning, my dear students. In yesterday class, I was explained syllabus of your income tax and individuals. Today, I want to start from first chapter, that is nothing but the introduction about the taxation. Introduction. ಇಂಟ್ರೊಡಕ್ಷನಲ್ಲಿ ನನ್ನ ಕ್ಲಾಸಲ್ಲಿ ಹೇಳಿದ್ದೀನಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಏನೆಲ್ಲ ಬರುತ್ತೆ, ಬೇಸಿಕ್ ಥಿಂಗ್ಸ್ ಅಂದರೆ ಅದರಲ್ಲಿ ಯಾರ್ಯಾರು ಬರ್ತಾರೆ, ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ವಾಟ್ ಅಬೌಟ್ ದಟ್ ಮೀನಿಂಗ್ ಅನ್ನೋದನ್ನು ನಾವು ಕವರ್ ಮಾಡ್ಬೋದಾಗುತ್ತೆ. ಜಸ್ಟ್ ಅಬೌಟ್ ದ ಇಂಟ್ರೊಡಕ್ಷನ್. ಸೊ ಅದರಲ್ಲಿ ನಮಗೆ ಫಸ್ಟ್ ಒನ್ ಇಸ್ ದ ಅಸೆಸಿ. ಅಸೆಸಿ ಪರ್ಸನ್ income assessment year previous year GTI total. Under section 10. ಇದಿಷ್ಟು ನಿಮಗೆ ಯೂನಿವರ್ಸಿಟಿ ಅಲಾಟ್ ಮಾಡಿರೋ ಫಸ್ಟ್ ಚಾಪ್ಟರ್ ಸಿಲೆಬಸ್ ಆಗಿದೆ. ನಿನ್ನೆ ಕ್ಲಾಸಲ್ಲಿ ಸಿಲೆಬಸ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನೆಲ್ಲ ಸಿಲೆಬಸ್ಗಳಿದೆ ಅನ್ನೋದನ್ನು ಹೇಳಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಚಾಪ್ಟರಲ್ಲಿ ಕೊಟ್ಟಿರೋ ಒಂದು ಕಾನ್ಸೆಪ್ಟ್ ಇಷ್ಟಿದೆ. ವಾಟ್ ಅಬೌಟ್ ಅಸೆಸಿ, ವಾಟ್ ಅಬೌಟ್ ಪರ್ಸನ್, ವಾಟ್ ಅಬೌಟ್ ಇನ್ಕಮ್, ವಾಟ್ ಅಬೌಟ್ ಅಸೆಸ್ಮೆಂಟ್ ಇಯರ್, ದೆನ್ ಪ್ರೀವಿಯಸ್ ಇಯರ್, ಕ್ಲಾಸ್ ಟೋಟಲ್ ಇನ್ಕಮ್ and exempted income. All these comes under the basic concept of the taxation. Taxationನಲ್ಲಿ ಇವನ್ನೆಲ್ಲ ನಾವು ಏನಂತ ಕರೀತಾರೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಲಾ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ರೆಫರ್ ಮಾಡ್ತಾ ಹೋಗ್ತಿದ್ರೆ ಫಸ್ಟ್ ಥಿಂಗ್ ತಗೊಳ್ಳೋಣ, ಅಸೆಸಿ. ನಾವು ಮನೇಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೊಂದು ಹೆಸರಿಟ್ಟು ಅದನ್ನ ರೆಕಗ್ನೈಸ್ ಮಾಡ್ತೀವಿ, ಅದ್ರ ಮೂಲಕ ಕರೀತಾ ಹೋಗ್ತೀವಿ ಅಲ್ವಾ, ಅದ್ರ ಮೂಲಕ ಅದನ್ನ ರೆಕಗ್ನಿಷನ್ ಕೊಡ್ತೀವಿ. ಆದರೆ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಒಬ್ಬ ಪರ್ಸನನ್ನ ಏನಂತ ಕರೀತಾರೆ, ಆ ಪರ್ಸನನ್ನ ಯಾವುದು ಬೇಸ್ಡ್ ಆಗಿ ಇಟ್ಕೊಂಡು ಅವ್ರನ್ನ ಕರೀತಾರೆ ಅಂತಂದರೆ ಅದಕ್ಕೆ ಒಂದು ನೇಮನ್ನು ಕೊಡ್ತಾರೆ, ದಟ್ಸ್ ಕಾಲ್ಡ್ ಅಸೆಸಿ ಅಂತ ಹೇಳ್ತೀವಿ. ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅಸೆಸಿ ಇಸ್ ಎ ಪರ್ಸನ್ ಒನ್ ಹೂ ಈಸ್ ಲೈಬಲ್ ಟು ಪೇ ದ ಟ್ಯಾಕ್ಸ್ ಆನ್ ಇಸ್ ಇನ್ಕಮ್ ಅಂತ ಹೇಳ್ಬೋದು. ಅಂದರೆ ಒಬ್ಬ ಅಸೆಸಿ ಒಬ್ಬ ಪರ್ಸನ್ ಆಗಿರ್ತಾನೆ, ಅವನು ತಾನು ಅರ್ನ್ ಮಾಡೋ ಇನ್ಕಮ್ಗೆ ಸಮ್ ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಪೇ ಮಾಡ್ತಾನೆ, ಅವನಲ್ಲಿ ನಾವು ಅಸೆಸಿ ಅಂತ ಹೇಳ್ತೀವಿ. ಇಯರ್ ಒನ್ಸ್ ಅಗೇನ್, ಅಸೆಸಿ ಇಸ್ ಎ ಪರ್ಸನ್ ಒನ್ ಹೂ ಈಸ್ ಲೈಬಲ್ ಟು ಪೇ ದ ಟ್ಯಾಕ್ಸ್ ಆನ್ ಈಸ್ ಅರ್ನ್ಡ್ ಇನ್ಕಮ್. ಅವನು ಏನು ಇನ್ಕಮ್ ಅರ್ನ್ ಮಾಡ್ತಾನೆ ಅದ್ರ ಮೇಲೆ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಹರನಾಗಿರ್ತಾನಲ್ವ, ಹರನೋದಕ್ಕೆ ಜವಾಬ್ದಾರನಾಗಿರ್ತಾನೆ ಅಂತ ಹೇಳ್ಬೋದು. ಆ ಜವಾಬ್ದಾರಿ ಇರೋ ಒಂದು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಜವಾಬ್ದಾರಿ ಇರೋ ಒಬ್ಬ ಪರ್ಸನನ್ನು ಅಸೆಸಿ ಅಂತ ಹೇಳ್ತೀವಿ, ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ. Assessee is a person Assessee is a person one who is liable to pay tax to government. Second concept. ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಪರ್ಸನ್ ಅಂದರೆ ಯಾರು, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರ್ಯಾರೆಲ್ಲ ಪರ್ಸನಲ್ಲಿ ಬರ್ತಾರೆ ಅಂತಂದರೆ ಪರ್ಸನ್ ಮೇ ಬಿ ಎ ಅಸೆಸಿ ಅಂತ ಹೇಳೋದು. ಪರ್ಸನ್ ಮೇ ಬಿ ಎ ಅಸೆಸಿ ಈಸ್ ನಾಟ್ ಓನ್ಲಿ ಕವರ್ಡ್ ದ ಇಂಡಿವಿಜುವಲ್, ಇಟ್ ನಾಟ್ ಓನ್ಲಿ ಕವರ್ಸ್ ದ ಇಂಡಿವಿಜುವಲ್, ಇಟ್ ಆಲ್ಸೋ ಕವರ್ಸ್ ದ ಅದರ್ ಬಿಸ್ನೆಸ್ ಎಂಟಿಟೀಸ್ ಅಂತ ಹೇಳ್ತೀವಿ. ಇಲ್ಲಿ ಅಸೆಸಿ ಅಂತಂದರೆ ಪರ್ಸನ್ ಅಂತ ಅಂತೀವಿ, ಇಂಡಿವಿಜುವಲನ್ನು ನಾವು ಅಸೆಸಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಬಿಸ್ನೆಸ್ ಎಂಟಿಟೀಸನ್ನು ನಾವು ಪರ್ಸನ್ ಅಥವಾ ಅಸೆಸಿ ಆಗಿ ತಗೋತೀವಿ. ಹಾಗಾದರೆ ಪರ್ಸನ್ ಅಂಡರಲ್ಲಿ ಯಾರ್ಯಾರು ಬರ್ತಾರೆ? ಫಸ್ಟ್ ಒನ್ ಇಸ್ ದ ಇಂಡಿವಿಜುವಲ್, HUF, third one partnership firm, company, association of person or
body of individual. Then last one, local authority. ಅಸೆಸಿ ಅಂಡರಲ್ಲಿ ಮತ್ತೆ ಬೇರೆ ಬಿಸ್ನೆಸ್ ಎಂಟಿಟೀಸರು ಬರ್ತಾರೆ. ಇಂಡಿವಿಜುವಲ್ ಸೇರಿಬಿಟ್ಟು ಇಂಡಿವಿಜುವಲ್ ಜೊತೆಗೆ ಅದರ್ ಬಿಸ್ನೆಸ್ ಎಂಟಿಟೀಸನ್ನು ನಾವು ಪರ್ಸನ್ ಅಂತ ಕರಿತೀವಿ. ಹಾಗಾದರೆ ಅದರ್ ಬಿಸ್ನೆಸ್ ಎಂಟಿಟೀಸ್ ಯಾವ್ಯಾವ ಬರುತ್ತೆ ಅಂದರೆ HUF, ದಟ್ ಮೀನ್ಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ದೆನ್ ಫರ್ಮ್, ದಟ್ ಮೀನ್ಸ್ ಪಾರ್ಟ್ನರ್ಶಿಪ್ ಫರ್ಮ್, ದೆನ್ ಜಾಯಿಂಟ್ ಸ್ಟಾಕ್ ಕಂಪನಿ, ದೆನ್ ಅಸೋಸಿಯೇಷನ್ ಆಫ್ ಪರ್ಸನ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್, then local authority, and then every artificial judicial person not falling under the above clause ಅಂತ ಅಂತೀವಿ. ಈ ಇಷ್ಟು ಬಿಟ್ಬಿಟ್ಟು ಯಾವುದೇ ರೀತಿಯಾದ ರಿಜಿಸ್ಟರ್ಡ್ ಪರ್ಸನ್ ಯಾರು ಬರ್ತಾರೆ ಅವರು ಎಲ್ಲದು ಪರ್ಸನ್ ಅಂಡರ್ಲಿ ಬರ್ತಾರೆ ಅಂತ ಹೇಳ್ಬೋದು. ಅಸೆಸಿ ಆಸ್ ಎ ಪರ್ಸನ್ ಅಂದರೆ ಇಂಡಿವಿಜುವಲ್ ಆಗುತ್ತೆ. ಇಂಡಿವಿಜುವಲ್ ಜೊತೆಗೆ ಇವಿಷ್ಟು ಅದರ್ ಬಿಸ್ನೆಸ್ ಎಂಟಿಟೀಸ್ ಅಂಡರ್ಲಿ ಬರುತ್ತೆ. ಈ ಬಿಸ್ನೆಸ್ ಎಂಟಿಟೀಸು ಇನ್ಕಮ್ ಅರ್ನ್ ಮಾಡುತ್ತೆ. ಅದರ ಮಾಡಿರೋ ಇನ್ಕಮ್ ಅರ್ನ್ ಆಗಿರೋದಕ್ಕೆ ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಫಾರ್ ದಟ್ ರೀಸನ್ ಈ ಬಿಸ್ನೆಸ್ ಎಂಟಿಟೀಸ್ ಜೊತೆಗೆ ಇಂಡಿವಿಜುವಲ್ ಸೇರಿಸ್ಬಿಟ್ಟು ನಾವು ಇವರನ್ನೆಲ್ಲದನ್ನು ಪರ್ಸನ್ ಅಂತ ರೆಫರ್ ಮಾಡ್ತೀವಿ. ಇಲ್ಲಿಗೆ ನಿಮಗೆ ಬಂದಿರೋ ಅಸೆಸಿ ಆಯಿತು, ಪರ್ಸನ್ ಆಯಿತು, ದೆನ್ ಡೀಮ್ಡ್ ಅಸೆಸಿ ಒಂದು ಬಿಟ್ಟಿದ್ದೀನಿ. ಫಸ್ಟ್ ಅಸೆಸಿ ಇಸ್ ಎ ಪರ್ಸನ್ ಒನ್ ಹೂ ಇಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್ ಅಂತ ಅಂತಂದ್ವಿ. ಯಾವ ವ್ಯಕ್ತಿ ತನ್ನ ಅರ್ನ್ ಮಾಡಿರೋ ಇನ್ಕಮ್ಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಜವಾಬ್ದಾರನಾಗಿರ್ತಾನೆ ಅವನನ್ನು ಅಸೆಸಿ ಅಂತ ಹೇಳ್ತಿದ್ರೆ. ವಾಟ್ ಅಬೌಟ್ ಡೀಮ್ಡ್ ಪರ್ಸನ್? ಡೀಮ್ಡ್ ಪರ್ಸನ್ ಈಸ್ ಎ ಪರ್ಸನ್ ಒನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ಅದರ್ ಪರ್ಸನ್. ಬೇರೆ ವ್ಯಕ್ತಿಯ ಪರವಾಗಿ ಯಾರು ಟ್ಯಾಕ್ಸನ್ನು ಕಟ್ತಾರೆ ಅವ್ರನ್ನ ಡೀಮ್ಡ್ ಅಸೆಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೈನರ್ ಪರವಾಗಿ ಅವ್ರ ಗಾರ್ಡಿಯನ್ನು ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಫಾರ್ ದಟ್ ರೀಸನ್ ಇಲ್ಲಿ ಗಾರ್ಡಿಯನನ್ನು ನಾವು ಡೀಮ್ಡ್ ಪರ್ಸನ್ ಅಂತ ಹೇಳ್ತೀವಿ. ಡೀಮ್ಡ್ ಪರ್ಸನ್ ಇಸ್ ಎ ಪರ್ಸನ್ ಬೇರೆ ಯಾರೋ ಇನ್ಕಮ್ ಅರ್ನ್ ಮಾಡಿದಾರೆ ಪರವಾಗಿ ಇನ್ನೊಬ್ಬ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನಲ್ಲ ಅವ್ರನ್ನ ಡೀಮ್ಡ್ ಪರ್ಸನ್ ಅಂತ ಹೇಳ್ತೀವಿ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಪಾರ್ಟಿ ಇನ್ಕಮ್ ಅರ್ನ್ ಮಾಡಿರ್ತಾನೆ, ಅವನ ಪರವಾಗಿ ಇನ್ನೊಬ್ಬ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನಲ್ಲ ಅವ್ರನ್ನ ಡೀಮ್ಡ್ ಪರ್ಸನ್ ಅಂತ, ಡೀಮ್ಡ್ ಅಸೆಸಿ ಅಂತ ಕರಿತೀವಿ. ಥರ್ಡ್ ಕಾನ್ಸೆಪ್ಟ್ ಮುಗೀತು. ನಾನು ಇಲ್ಲಿ ಏನು ಬರೀತೀನಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ಗ್ರೂಪಲ್ಲೂ ನಿಮಗೆ ಇದಕ್ಕೆ ಸಂಬಂಧಪಟ್ಟಿದ ನೋಟ್ಸನ್ನು ಸೆಂಡ್ ಮಾಡ್ತೀನಿ. ಆಗ ವೆರಿಫೈ ಮಾಡಿಬಿಟ್ಟು ನೋಟ್ಸನ್ನು ನೀಟಾಗಿ ಬರ್ಕೋತಾ ಹೋಗಿ, ಚಾಪ್ಟರ್ ವೈಸ್ ಡಿಲೇ ಮಾಡಬೇಡಿ. ಆವಾಗ ಫಾಲೋ ಅಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ಕಮ್ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಮನಿ. ಇಸ್ ಇಟ್ ರೈಟ್?
ಯಾರು ದುಡ್ಡನ್ನು ಅರ್ನ್ ಮಾಡ್ತಾರೆ, ದುಡ್ಡು ನಾವೇನು ಅರ್ನ್ ಮಾಡ್ತೀವಿ, ನಾವು ಒಂದು ಎಫರ್ಟ್ ಹಾಕಿಬಿಟ್ಟು ನಮ್ಮ ನಾಲೆಡ್ಜ್ ಬೇಸ್ಡ್ ಆಗಿ ಇಟ್ಕೊಂಡು ಏನೇನು ನಾವು ರಿಟರ್ನ್ ಆಗಿ ಪಡ್ಕೋತೀವಿ ಅದನ್ನು ನಾವು ಮನಿ ಅಂತ ಹೇಳ್ತೀವಿ. ಆ ಮನಿನ ನಾವು ಪ್ರಾಫಿಟ್, ಇನ್ಕಮ್ ಆ ಥರದ್ದೆಲ್ಲ ಅದರಲ್ಲೂ ನಾವು ಹೇಳ್ತಾ ಹೋಗ್ಬೋದು. ಹಾಗಾದರೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಇನ್ಕಮ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದಾಗ ಒಬ್ಬ ವ್ಯಕ್ತಿ ಆ ಇನ್ಕಮ್ ಅಂತಂದರೆ ಮನಿ, ಒಬ್ಬ ವ್ಯಕ್ತಿ ಏನು ದುಡಿತಾನೆ ಅಥವಾ ಅರ್ನ್ ಮಾಡ್ತಾನೆ ಅದನ್ನು ಮನಿನ ಅರ್ನ್ ಮಾಡ್ತಾನೆ ಅಲ್ವಾ, ಅದನ್ನು ನಾವು ಇನ್ಕಮ್ ಅಂತ ಹೇಳ್ತೀವಿ. ಇಲ್ಲಿ ಬರೀ ನಾವು ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ವ್ಯಕ್ತಿನಷ್ಟೇ ತೊಗೊಳಲ್ಲ, ಪರ್ಸನನ್ನು ಅಷ್ಟೇ ತೊಗೊಳಲ್ಲ, ಬಿಸ್ನೆಸ್ ಎಂಟಿಟೀಸನ್ನು ತಗೋತೀವಿ. ಸೊ ಇಲ್ಲಿ ಬಿಸ್ನೆಸ್ ಎಂಟಿಟೀಸ್ ಇರ್ಬೋದು ಅಥವಾ ಪರ್ಸನ್ ಇರ್ಬೋದು, ಏನು ಅರ್ನ್ ಮಾಡ್ತಾರೆ ಆ ಮನಿ ಟರ್ಮನ್ನು ನಾವು ಇನ್ಕಮ್ ಅಂತ ರೆಫರ್ ಮಾಡ್ತೀವಿ. ಹಾಗಾದಾಗ ಈ ಇನ್ಕಮ್ ಅಂಡರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ್ದು ಬರುತ್ತೆ ಅಂತ ಅಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದಾಗ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ನಾವು ಇನ್ಕಮನ್ನು ಯಾವ್ಯಾವ ರೀತಿಯಲ್ಲಿ ಅರ್ನ್ ಮಾಡ್ತೀವಿ ಅಂತಂದರೆ profit or gains earned from the business or profession. Profit from business, gains from profession. Then dividends on shares or dividends on other deposits. Okay. Then voluntary contribution from any association or sports club like that. ಯಾವುದೋ ಒಂದು ಅಸೋಸಿಯೇಷನ್ ಒಂದು ಸಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಲೈಕ್ ದಟ್ ನಮ್ಮ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಒಂದು ಸ್ವಲ್ಪ ಫಂಡನ್ನು ಕೊಟ್ಟರು ಅಂದರೆ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಇನ್ಕಮ್ ಟು ದ ಬಿಸ್ನೆಸ್ ಅಥವಾ ಸ್ಕೂಲ್ಸ್ ಅಂತ ಏನಂತೀವಿ. ಅದೇ ರೀತಿ ನಾವು ಯಾವ ಪರ್ಸನನ್ನು ಅಸೆಸ್ ಮಾಡ್ತಿದ್ವಿ ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಅಲ್ಲಿ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಬರ್ತದೆ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ ಇನ್ಕಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎನಿ ಪರ್ಕ್ಯೂಸಿಟ್. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀನಿ ಅಂದರೆ ಅವ್ರು ಸ್ಯಾಲ್ರಿ ಕೊಡೋದ್ರ ಜೊತೆಗೆ ಒಂದು ಫರ್ನಿಷಡ್ ಹೌಸನ್ನು ಕೊಡ್ತಾರೆ. ಫರ್ನಿಷಡ್ ಹೌಸಲ್ಲಿ ಟೋಟಲಿ ಸೋಫಾ ಇರ್ಬೋದು, ಆ್ಯಂಡ್ ದೆನ್ ಕಾರ್ ಇರ್ಬೋದು, ಆ್ಯಂಡ್ ದೆನ್ ಫ್ರಿಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಆ ಎಲ್ಲ ನನ್ನ ಒಂದು ಕಂಫರ್ಟ್ನೆಸ್ ಆಗಿ ಬದುಕಲಿಕ್ಕೆ ಕೊಟ್ಟಿರುವಂಥ ಅದರ್ ಪರಿಕರಗಳು ಅಂತ ಏನು ಹೇಳ್ತೀವಿ. ಅದರ ಒಂದು ಒಬ್ಬ ವ್ಯಕ್ತಿ ಕಂಫರ್ಟಬಲ್ ಬದುಕಲಿಕ್ಕೆ ಏನೆಲ್ಲ ಬೇಕು ಅವೆಲ್ಲ ಸಲಕರಣೆಗಳನ್ನು ಏನೆಲ್ಲ ಕೊಡ್ತಾರೆ ಅದನ್ನು ಪರ್ಕ್ಯೂಸಿಟ್ಸ್ ಅಂತ ಹೇಳ್ತೀವಿ. ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಇನ್ಕಮ್ ಟು ದ ಅಸೆಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಲೋಯೆನ್ಸಲ್ಲಿ ಬಂದ್ವಿ ಅಂದರೆ ನೆಕ್ಸ್ಟ್ ಕ್ಲಾಸ್ ಬರ್ತಾ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ. HR ಇರ್ಬೋದು ಅಥವಾ ಮಾನಿಟರಿ ವ್ಯಾಲ್ಯೂಸಲ್ಲಿ ಒಬ್ಬ ಸ್ಯಾಲರಿಡ್ ಪೀಪಲ್ಗೆ ಏನೆಲ್ಲ ಅದರ್ ಬೆನಿಫಿಟ್ಸ್ ಕೊಡ್ತಾರೆ ಹಣದ ರೂಪದಲ್ಲಿ, ಅದನ್ನು ನಾವು ಅಲೋಯೆನ್ಸಸ್ ಅಂತ ಹೇಳ್ತೀವಿ. ದೆನ್ ಸ್ಯಾಲ್ರಿ, ಇದು ಸ್ಯಾಲರಿಡ್ ಪೀಪಲ್ಸ್ ಅವರು ಏನು ಎಫರ್ಟ್ ಹಾಕಿ ಅಲ್ಲಿ ಬಂದು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾರೆ ಅದಕ್ಕೆ ರಿಟರ್ನ್ ಆಗಿ ಕೊಡೋ ಒಂದು ಇದನ್ನು ಸ್ಯಾಲ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್ ಅಂತಂದರೆ ಕ್ಯಾಪಿಟಲ್ ಅಸೆಟನ್ನು ನಾವು ಮಾರಾಟ ಮಾಡೋದ್ರಿಂದ ಬಂದಿರೋ ಒಂದು
ಲಾಭಾಂಶ ಅಥವಾ ಪ್ರಾಫಿಟ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕ್ಯಾಪಿಟಲ್ ಗೇನ್ಸ್ ಅಂತ ಇದನ್ನು ದಟ್ ಶುಡ್ ಬಿ ಆಲ್ಸೋ ಟ್ರೀಟೆಡ್ ಆಸ್ ಎನ್ ಇನ್ಕಮ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಿಷ್ಟೇ ಇನ್ಕಮ್ ಅಲ್ಲ, ಅದ್ರ ಜೊತೆಗೆ ನಾನು ಸ್ಯಾಲ್ರಿ ತಗೋತಿರ್ತೀನಿ, ಅದ್ರ ಜೊತೆ ನಾನು ಯಾವುದೇ ಒಂದು ಹೌಸನ್ನು ರೆಂಟಿಗೆ ಕೊಟ್ಟೆ ಅಂತಂದರೆ ಅದರಿಂದ ಬರೋ ರೆಂಟನ್ನು ಇನ್ಕಮ್ ಅಂತ ಟ್ರೀಟ್ ಮಾಡ್ಬೋದು. ಅದ್ರ ಜೊತೆ ನಾನು ಯಾವುದಾದ್ರೂ ಬಿಸ್ನೆಸ್ಸನ್ನು ರನ್ ಮಾಡ್ತಿದ್ರೆ ಅದ್ರ ಜೊತೆ ಅದರಿಂದ ಬರೋ ಒಂದು ಪ್ರಾಫಿಟನ್ನು ಇನ್ಕಮ್ ಅಂತ ಟ್ರೀಟ್ ಮಾಡ್ಕೋತೀವಿ. ದೆನ್ ನನ್ನಲ್ಲಿ ಒಂದು ಸ್ವಂತ ಮನೆ ಇತ್ತು, ಆ ಮನೆನ ಮಾರಾಟ ಮಾಡೋದ್ರಿಂದ ಬಂದಿರೋ ಒಂದು ಲಾಭಾಂಶನ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ದಟ್ ಆಲ್ಸೋ ಟ್ರೀಟೆಡ್ ಆಸ್ ಎ ಇನ್ಕಮ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ. ನೆಕ್ಸ್ಟ್ ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಯಾವುದಾದ್ರು ಲಾಟ್ರಿ ತೊಗೊಂಡೆ, ಲಾಟ್ರಿಯಿಂದ ಇನ್ಕಮ್ ಅಂತಂದರೆ ಅದನ್ನೇ ಯಾವುದ್ರ ಅಂಡರಲ್ಲಿ ರೆಫರ್ ಮಾಡ್ತೀವಿ, ವಿನ್ನಿಂಗ್ಸ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂಡರಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಯಾವುದೇ ಲಾಟ್ರಿ ಗೇಮ್ಸಿಂದ ಬಂತು, ಕಾರ್ಡ್ ಗೇಮ್ಸಿಂದ ಬಂತು, ಹಾರ್ಸ್ ರೇಸಿಂದ ಬಂತು, ದೆನ್ ಕಾರ್ ರೇಸಿಂದ ಬಂತು. ಇವತ್ತು ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಪ್ಲೇಯರ್ಸ್ ಕ್ರಿಕೆಟ್ ಆಡ್ತಾರೆ, ಅವರಿಗೆ ಕೊಡೋ ಒಂದು ರೆಮ್ಯುನರೇಷನ್ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಈ ಎಲ್ಲ ಸೋರ್ಸ್ಗಳ ಮೂಲಕ ಏನೆಲ್ಲ ಒಬ್ಬ ವ್ಯಕ್ತಿ ಹಣನ ದುಡಿತಾನೆ ದಟ್ ಆಲ್ ಶುಡ್ ಬಿ ಟ್ರೀಟೆಡ್ ಆಸ್ ಇನ್ಕಮ್ ಟು ದ ಅಸೆಸಿ ಅಂತ ಹೇಳ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ ಅಂದರೆ ಇದು ಮತ್ತು ಇದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ಸ್ ಇದೆ. ನಿಮಗೆ ಸಿಂಪಲ್ ಟರ್ಮ್ಸಲ್ಲಿ ಇಷ್ಟನ್ನು ಹೇಳಿದರೆ ಇನ್ಕಮ್ಸ್ ಅಂದರೆ ಮನಿ ರೂಪದಲ್ಲಿ ಯಾವುದನ್ನೆಲ್ಲ ನಮ್ಮ ಒಂದು ಎಫರ್ಟ್ ಹಾಕಿ ದುಡಿತೀವಿ ಅದು ಮನಿ ರೂಪದಲ್ಲಿ ಪಡ್ಕೋತೀವಿ, ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅದನ್ನು ಈ ರೂಪದಲ್ಲಿ ನಾವು ಪಡ್ಕೋತಾ ಹೋಗ್ತೀವಿ. ಪ್ರಾಫಿಟ್ ಆಗಿರ್ಬೋದು, ಡಿವಿಡೆಂಡ್ಸ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಸ್ಯಾಲ್ರಿ ಜೊತೆ ಅಲೋಯನ್ಸಸ್ ಕೊಡ್ತಾರೆ, ದೆನ್ ಪರ್ಮಿಸಿಟ್ಸ್ ಕೊಡ್ತಾರೆ, ಮತ್ತು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಗೆ ವಾಲಂಟಿಯರ್ ಕಾಂಟ್ರಿಬ್ಯೂಷನ್ಸ್ ಸಿಕ್ತು ಅಂತಂದರೆ ದೆನ್ ಕ್ಯಾಪಿಟಲ್ ಗೇನ್ಸ್ ಯಾವುದೇ ಒಂದು ಆಸ್ತಿ ಮಾರಾಟ ಮಾಡೋದ್ರಿಂದ ಬರೋ ಹಣ ಆ್ಯಂಡ್ ಅವೆಲ್ಲದು ಆದಮೇಲೆ ಮತ್ತೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಬೇಸ್ಡ್ ಆಗಿಟ್ಕೊಂಡು ನಾನು ಹಾರ್ಸ್ ರೇಸಿಂದ ದುಡ್ಡಿದೆ, ಕ್ರಿಕೆಟ್ ಸ್ಪೋರ್ಟ್ಸ್ ಆಡ್ತಾ ದುಡ್ಡಿದೆ, ಆದರೆ ಅವೆಲ್ಲ ಅದು ನಾನು ಇನ್ಕಮ್ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀನಿ. ಓಕೆ ಎಸ್, ಇಲ್ಲಿ ನಿಮಗೆ ಇನ್ಕಮ್ ಕಾನ್ಸೆಪ್ಟ್ ಬಂದಿತ್ತು. ಅಸೆಸ್ಮೆಂಟ್ ಇಯರ್ ನೀವು ಆಲ್ರೆಡಿ ಅಕೌಂಟೆನ್ಸಿನ ಪಿ ಯು ಲೆವೆಲಲ್ಲಿ ರೆಫರ್ ಮಾಡಿರೋದ್ರಿಂದ ಫಿನಾನ್ಷಿಯಲ್ ಇಯರ್ ಅಂದರೆ ಏನು ಅಂತ ರೆಫರ್ ಮಾಡಿರ್ತೀರ. ಅದೇ ಒಂದು ಫಿನಾನ್ಷಿಯಲ್ ಇಯರನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡರಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ರೆಫರ್ ಮಾಡ್ತೀವಿ. ಹಾಗಾದರೆ ಅಸೆಸ್ಮೆಂಟ್ ಇಯರ್ ಅಂತಂದರೆ ಇಟ್ ಈಸ್ ಎ ಪೀರಿಯಡ್ ಆಫ್ 12 months ಅಂತ ಹೇಳ್ತೀವಿ. ಇಲ್ಲೂ 12 month ಪೀರಿಯಡೇ ಬರುತ್ತೆ. ಆ 12 month ಪೀರಿಯಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಕ್ಲೋಸ್ ಆಗುತ್ತೆ ಅನ್ನೋದನ್ನು ನಾವು ಅಸೆಸ್ಮೆಂಟ್ ಇಯರಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. Assessment year is a period of 12 months start from the 1st April of this year and end with the 31st March of next year. That should be called as an assessment year ಅಂತ ಹೇಳ್ತೀವಿ. ಇಯರ್ ಆರ್ ಸಕ್ಸೀಡಿಂಗ್ ಇಯರ್ ಅಂತ ಅಂತೀವಿ ಇನ್ಕಮ್ ಟ್ಯಾಕ್ಸ್ ಅಂದರೆ. It is a period of 12 months begins from the 1st April of every year and end with the 31st March of next year. ಅಂತಂದ್ರೆ ಈ ವರ್ಷದ ಫಿನಾನ್ಷಿಯಲ್ ಯಾವ ಥರ ಬರುತ್ತೆ ಅಂತ ಅಂದರೆ 1st April 2020 ಈ ವರ್ಷದ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದೆನ್ 31st March 2021ನಲ್ಲಿ ಬರೋ ಒಂದು 12 month ಪೀರಿಯಡನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಈಸ್ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರನ್ನು ನಾವು ಅಬ್ರಿವೇಷನಲ್ಲಿ AY ಅಂತ ರೆಫರ್ ಮಾಡ್ತೀವಿ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ.
ಸೊ ಯಾವುದೇ ಒಂದು ವರ್ಷದ ಫಸ್ಟ್ ಏಪ್ರಿಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಸಕ್ಸೀಡಿಂಗ್ ಇಯರಲ್ಲಿ 31 ಮಾರ್ಚ್ ಬರುತ್ತಲ್ಲ, ಅವಾಗ ಎಂಡ್ ಆಗೋ ಒಂದು ಪೀರಿಯಡನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೇವೆ. ನೋಟ್ ಡೌನ್ ಇಟ್. Next, previous year. Previous year is a year in which year income is earned is known as previous year. ಯಾವ ವರ್ಷದಲ್ಲಿ ನಾವು ಇನ್ಕಮನ್ನು ಅರ್ನ್ ಮಾಡ್ತೀವಿ ಅದನ್ನು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಇಯರಲ್ಲಿ ನಾವು ಏನು ಇನ್ಕಮ್ ಅರ್ನ್ ಮಾಡ್ತೀವಿ ಅದ್ರ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಒಂದು 12 ಮಂತ್ ಪೀರಿಯಡಲ್ಲಿ ನಾವು ಎಷ್ಟು ಇನ್ಕಮನ್ನು ಅರ್ನ್ ಮಾಡ್ತೀವಿ ಆ ಪೀರಿಯಡನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಅಸೆಸ್ಮೆಂಟ್ ಇಯರ್ ಅಂದರೆ 12 ಮಂತ್ ಪೀರಿಯಡ್. ಆ 12 ಮಂತ್ ಪೀರಿಯಡಲ್ಲಿ ಒಬ್ಬ ಅಸೆಸಿ ಆದನು ಏನು ಇನ್ಕಮ್ ಅರ್ನ್ ಮಾಡ್ತಾನೆ ಆದರೆ ಆ ವರ್ಷದ ಪೀರಿಯಡನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೇವೆ. Next one, gross total income. Aggregation of income. ಸೊ ನಾನು ಆಗಲೇ ನಿಮಗೆ ಈ ಹೆಡ್ಡಲ್ಲಿ ಏನು ಹೇಳಿದೆ, ಇನ್ಕಮ್ ಅಂದರೆ ಮನಿ ಅರ್ನ್ ಬೈ ದ ಅಸೆಸಿ ಡ್ಯೂರಿಂಗ್ ದ 12 ಮಂತ್ ಪೀರಿಯಡ್ ಅಂತ ಏನು ಹೇಳಿದೆ. ಆ ಇನ್ಕಮನ್ನು ಎಲ್ಲದನ್ನು 5 ಹೆಡ್ಡಲ್ಲಿ ಸೇರಿಸ್ಕೋತಾರೆ ಇನ್ಕಮ್ ಟ್ಯಾಕ್ಸ್ ಅಂಡರ್ಲಿ. ಆ 5 ಹೆಡ್ಡಲ್ಲಿ ಬರೋ ಎಲ್ಲ ಇನ್ಕಮನ್ನು ಸಮ್ ಅಪ್ ಮಾಡಿದರೆ ಸಿಗೋ ಒಂದು ಇನ್ಕಮನ್ನು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಗ್ರಾಸ್ ಟೋಟಲ್ ಇನ್ಕಮನ್ನು ಅಬ್ರಿವೇಷನಲ್ಲಿ ನಾವು GTI ಅಂತ ಹೇಳ್ತೇವೆ. Gross total income is the sum of or aggregation of all other income ಅಂತ ಹೇಳ್ತೀವಿ. ಪ್ರತಿಯೊಂದು ಹೆಡ್ಡಲ್ಲಿ ಏನು ಇನ್ಕಮ್ ಬರುತ್ತೆ ಅವೆಲ್ಲದನ್ನು ಟೋಟಲ್ ಮಾಡಿದರೆ ಸಿಗೋದ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ನಮಗೆ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಸ್ಯಾಲ್ರಿನ ಅರ್ನ್ ಮಾಡ್ತಿದ್ರೆ ಅದನ್ನು ಫಸ್ಟ್ ಹೆಡ್ ತಗೋತೀವಿ. ಅದ್ರ ಜೊತೆ ಯಾವುದಾದ್ರೂ ಹೌಸ್ ಪ್ರಾಪರ್ಟಿನ ರೆಂಟಿಗೆ ಕೊಟ್ಟಿದ್ರೆ ಅದರಿಂದ ಬರೋ ಒಂದು ಇನ್ಕಮನ್ನು ಸೆಕೆಂಡ್ ಹೆಡ್ಡಲ್ಲಿ ತಗೋತೀವಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ. ನೆಕ್ಸ್ಟ್ ಅದ್ರ ಜೊತೆ ಯಾವುದಾದ್ರೂ ಬಿಸ್ನೆಸ್ ರನ್ ಮಾಡ್ತಾ ಇದ್ದ ಅಥವಾ ಅವ್ನು ಪ್ರೊಫೆಷನಲಿಸ್ಟ್ ಆಗಿದ್ದ ಅಂದರೆ ಅದರಿಂದ ಬರೋ ಒಂದು ಗೇನ್ಸನ್ನು, ದೆನ್ ಬಿಸ್ನೆಸ್ಸಿಂದ
ಬರೋ ಒಂದು ಪ್ರಾಫಿಟನ್ನು ಥರ್ಡ್ ಸೋರ್ಸಲ್ಲಿ ತಗೋತೀವಿ. ದೆನ್ ಕ್ಯಾಪಿಟಲ್ ಗೇನ್ಸ್, ಯಾವುದೇ ಅಸೆಟನ್ನು ಮಾರಾಟ ಮಾಡೋದ್ರಿಂದ ಬರೋ ಒಂದು ಲಾಭನ ಕ್ಯಾಪಿಟಲ್ ಗೇನ್ಸ್ ಹೆಡ್ಡಲ್ಲಿ ತಗೋತೀವಿ. ಇವು 4 ಹೆಡ್ ಬಿಟ್ಟು ಉಳಿದಿರೋ ಯಾವುದೇ ಇನ್ಕಮ್ಸ್ ಬಂತು ಅಂದರೆ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತಗೋತೀವಿ. ಸೊ ಟೋಟಲ್ ಈ 5 ಹೆಡ್ಡಲ್ಲಿ ಬರೋ ಇನ್ಕಮನ್ನು ನಾವು ಆ್ಯಡ್ ಮಾಡ್ತಾ ಹೋದರೆ ಬರೋ ಒಂದು ಟೋಟಲ್ ಇನ್ಕಮನ್ನು ಗ್ರಾಸ್ ಟೋಟಲ್ ಇನ್ಕಮ್ GTI ಅಂತ ಹೇಳ್ತೇವೆ. ಓಕೆ ಫೈನ್. ನಾನು ಏನು ಬರಿತೀನಿ ಅದನ್ನ ಥರನೇ ನೋಟ್ ಡೌನ್ ಮಾಡ್ಕೋತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದರೆ ಈಗ ನಾವು ರೆಫರ್ ಮಾಡಿದ್ದು ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಈಗ ಟೋಟಲ್ ಇನ್ಕಮ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಹೇಳಿದೆ 5 ಹೆಡ್ಡಲ್ಲಿ ಬರೋ ಒಂದು ಇನ್ಕಮನ್ನು ಆ್ಯಡ್ ಮಾಡಿದರೆ 5 ಹೆಡ್ಡಿನ ಇನ್ಕಮನ್ನು ಆ್ಯಡ್ ಮಾಡಿದರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ ಅಂತ ಅಂದರೆ ಈ 5 ಹೆಡ್ಡಿನ ಇನ್ಕಮನ್ನು ಟೋಟಲ್ ಮಾಡಿ ಆದಮೇಲೆ ಯಾವ ಆ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಡಿಡಕ್ಷನ್ಸ್ ಅಂತ ಬರುತ್ತೆ, ಲೆಸ್ ಮಾಡೋದು ಅಂತ ಹೇಳ್ತೀವಿ. ಅಂಡರ್ ಸೆಕ್ಷನ್ 80C to 80U ಆ ಸೆಕ್ಷನ್ ಅಂಡರಲ್ಲಿ ಯಾವ್ಯಾವ ಡಿಡಕ್ಷನ್ಸ್ ಬರುತ್ತೆ ಆ ಎಲ್ಲ ಡಿಡಕ್ಷನ್ಸ್ನ GTIಲಿ ಲೆಸ್ ಮಾಡಿದರೆ ನಮಗೆ ಸಿಗೋದೆ ಟೋಟಲ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಆಪರೇಷನ್ ಬರೀತೀನಿ ನೋಡಿ. ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಬರೋದು ನಮಗೆ ಟೋಟಲ್ ಇನ್ಕಮ್. ಇದನ್ನ ಅಬ್ರಿವೇಷನಲ್ಲಿ ನಾವು ಟೋಟಲ್ ಇನ್ಕಮ್ ಅಂತ ಹೇಳ್ತೇವೆ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟೆಲ್ಲ ಇನ್ಕಮ್ ಬರುತ್ತೆ ಆ ಎಲ್ಲ ಇನ್ಕಮನ್ನು ಆ್ಯಡ್ ಮಾಡಿದರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ಸನ್ನು ಕಳೆದರೆ ಸಿಗೋದೆ ನಮಗೆ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು, ದೆನ್ ಟೋಟಲ್ ಇನ್ಕಮ್ ಆಯಿತು. ಈಗ ಎಕ್ಸೆಂಪ್ಟೆಡ್ ಇನ್ಕಮ್ಸನ್ನು ರೆಫರ್ ಮಾಡೋಣ. ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಏನು? ಎನಿ ಇನ್ಕಮ್ earned by the assessee during the assessment year is not taxable is nothing but the ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ಅಸೆಸಿ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ ಅದಕ್ಕೆ ಆ ಒಂದು ಇನ್ಕಮ್ ಮೇಲೆ ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಂತೀವಲ್ಲ ಅದನ್ನು ನಾವು ಎಕ್ಸೆಂಪ್ಟೆಡ್ ಇನ್ಕಮ್. ಸೊ ಯಾವ್ಯಾವುದು ಇನ್ಕಮ್ ಮೇಲೆ ನಾವು ಟ್ಯಾಕ್ಸನ್ನು ಪೇ ಮಾಡ್ತೀವಿ ಅದನ್ನು ಬಿಟ್ಟು ಉಳಿದಿದ್ದು ಯಾವ ಇನ್ಕಮ್ ಮೇಲೆ ನಾವು ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಆಗೋದಿಲ್ಲ ಬರೋದಿಲ್ಲ ಅದನ್ನು ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳ್ತೀವಿ.
exempted income is a income earned by a person during the previous year is not taxable. ಯಾವ ಇನ್ಕಮ್ ಮೇಲೆ ಟ್ಯಾಕ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅದನ್ನು ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ನಿಮಗೆ ಕೊಟ್ಟಿರೋ ಒಂದು ಬೇಸಿಕ್ ಏನಿದೆ, ಫಸ್ಟ್ ಚಾಪ್ಟ್ರಲ್ಲಿ ಕಾನ್ಸೆಪ್ಟನ್ನೆಲ್ಲ ಕವರ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಹೇಳಿದ್ದೀನಿ, ಅದನ್ನು ಬೇಸ್ಡ್ ಆಗಿಟ್ಕೊಂಡು ನೆಕ್ಸ್ಟ್ ಚಾಪ್ಟರ್ ವೈಸ್ ಇದರಲ್ಲೇ ಅಸೆಸಿ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ಕೊತಾ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನು ಬರ್ತೀನಿ ಬೋರ್ಡಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ದೆನ್ ಇವತ್ತು ಹೋಗ್ಬಿಟ್ಟು ನಿಮಗೆ ವಾಟ್ಸಪ್ ಗ್ರೂಪ್ ಇತ್ತು ಅಂತಂದರೆ ಅದಕ್ಕೆ ನೋಟ್ಸನ್ನು ಕಳಿಸ್ತೀನಿ. ಆ ನೋಟ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೋತಾ ಹೋಗಿ, ಹಾಗಿದ್ದಾಗ ನೆಕ್ಸ್ಟ್ ಕ್ಲಾಸ್ ನೀವು ಈಸಿಯಾಗಿ ಫಾಲೋ ಅಪ್ ಮಾಡ್ಕೋತಾ ಹೋಗಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಈಗ ನಿಮ್ಗೆ ಇನ್ನೊಂದ್ಸರಿ ಹೇಳ್ತಾ ಬರ್ತೀನಿ. ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಕೊಟ್ಟಿರೋ ಒಂದು ಫಸ್ಟ್ ಯೂನಿಟಲ್ಲಿ ಕೊಟ್ಟಿರೋ ಒಂದು ಕಾನ್ಸೆಪ್ಟ್ ಇಷ್ಟು ಬೇಸಿಕ್ ಕಾನ್ಸೆಪ್ಟ್. ಅದರಲ್ಲಿ ಅಸೆಸಿ ಬರುತ್ತೆ, ಪರ್ಸನ್, ಡಿಮ್ಡ್ ಅಸೆಸಿ, ಇನ್ಕಮ್, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಗ್ರಾಸ್ ಟೋಟಲ್ ಇನ್ಕಮ್, ಎಕ್ಸೆಂಪ್ಟೆಡ್ ಇನ್ಕಮ್ ಇಷ್ಟೇ ಬರುತ್ತೆ. ಅದರಲ್ಲಿ ನೀವು ಹೇಳಿದ್ರೆ ಅಸೆಸಿ ಇಸ್ ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಗವರ್ನಮೆಂಟ್. ಯಾರು ಟ್ಯಾಕ್ಸನ್ನು ಕೊಡ್ತಾನೆ ಅವನನ್ನು ನಾವು ಅಸೆಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪರ್ಸನ್ ಈಸ್ ಎ ಇಂಡಿವಿಜುವಲ್ ಆ್ಯಂಡ್ ಅದರ್ ಬಿಸ್ನೆಸ್ ಎಂಟಿಟೀಸ್ ಅಂತ ಹೇಳಿದ್ದೀನಿ. ಇಂಡಿವಿಜುವಲ್ ಆದಮೇಲೆ ಬಿಸ್ನೆಸ್ ಎಂಟಿಟೀಸಲ್ಲಿ HUF ಬರುತ್ತೆ, ಫರ್ಮ್ ಬರುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ ಬರುತ್ತೆ, ಕಂಪನಿ ಬರುತ್ತೆ, ಅಸೋಸಿಯೇಷನ್ ಆಫ್ ಪರ್ಸನ್ ಬರುತ್ತೆ, ಲೋಕಲ್ ಅಥಾರಿಟಿ ಬರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಜುಡಿಷರಿ ಪರ್ಸನನ್ನು ಯಾವುದೇ ಒಂದು ರಿಜಿಸ್ಟರ್ ಅಂಡರಲ್ಲಿ ಯಾವುದೇ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ ರಿಜಿಸ್ಟರ್ ಮಾಡಿಸಿದ್ರೆ ಅವೆಲ್ಲದು ನಮಗೆ ಪರ್ಸನ್ ಅಂಡರಲ್ಲಿ ಬರುತ್ತೆ, ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಡೀಮ್ಡ್ ಅಸೆಸಿ. ಇಲ್ಲಿ ಯಾರು ಒಬ್ಬ ಫಸ್ಟ್ ಅಸೆಸಿಲಿ ಏನಂತ ರೆಫರ್ ಮಾಡಿದರೆ ಯಾರು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಜವಾಬ್ದಾರನಾಗಿರ್ತಾನೆ ಅವನನ್ನು ಅಸೆಸಿ ಅಂತ ಹೇಳ್ತೀವಿ. ಅಂದರೆ ಇನ್ನೊಬ್ಬ ವ್ಯಕ್ತಿ, ಇಲ್ಲಿ ಡೀಮ್ಡ್ ಅಸೆಸಿ ಅಂದರೆ ಒಬ್ಬ ವ್ಯಕ್ತಿ ಅರ್ನ್ ಮಾಡಿರೋ ಇನ್ಕಮ್ ಬೇಸ್ ಆಗಿ ಇಟ್ಕೊಂಡು ಆ ಇನ್ಕಮ್ಗೆ ಇನ್ನೊಬ್ಬ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನಲ್ಲ ಅವನನ್ನು ನಾವು ಡೀಮ್ಡ್ ಅಸೆಸಿ ಅಂತ ಹೇಳ್ತೀವಿ. ಡೀಮ್ಡ್ ಅಸೆಸಿ ಇಸ್ ಎ ಪರ್ಸನ್ ಒನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ಅದರ್ ಪರ್ಸನ್ ಅಂತ ಹೇಳ್ತೀವಿ. ಬೇರೆ ವ್ಯಕ್ತಿ ಅರ್ನ್ ಮಾಡಿರೋ ಇನ್ಕಮ್ಗೆ ಯಾರು ಟ್ಯಾಕ್ಸನ್ನು ಪೇ ಮಾಡ್ತಾನೆ ಅವನ್ನ ಡೀಮ್ಡ್ ಅಸೆಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೈನರ್ಗೆ ಯಾವುದೇ ರೀತಿಯಾದ ಇನ್ಕಮ್ ಬಂತು ಅಂದರೆ ಅವ್ರ ಪರವಾಗಿ ಅವರ ಗಾರ್ಡಿಯನ್ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾರೆ, ಅಲ್ಲಿ ಅವರನ್ನು ಗಾರ್ಡಿಯನನ್ನು ನಾವು ಡೀಮ್ಡ್ ಅಸೆಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಕಮ್. ನಾವು ಆ್ಯಕ್ಚುಲಿ ಯಾವುದೇ ಒಂದು 12 ಮಂತ್ ಪೀರಿಯಡಲ್ಲಿ ಏನು ಮನಿನ ಅರ್ನ್ ಮಾಡ್ತೀವಿ ಅದನ್ನು ನಾವು ಇನ್ಕಮ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ವೇರಿಯಸ್ ಹೆಡ್ಡಲ್ಲಿ ನಾವು ಇನ್ಕಮ್ಸನ್ನು ರೆಫರ್ ಮಾಡ್ತೀವಿ. ಡಿವಿಡೆಂಡ್ಸ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಹೌಸ್ ಪ್ರಾಪರ್ಟಿ ಇನ್ಕಮ್ ಇರ್ಬೋದು, ಡಿವಿಡೆಂಡ್ಸ್ ಇರ್ಬೋದು, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇರ್ಬೋದು, ಗೇನ್ಸ್ ಫ್ರಮ್ ಪ್ರೊಫೆಷನ್ ಇರ್ಬೋದು, ದೆನ್ ಕ್ಯಾಪಿಟಲ್ ಗೇನ್ಸ್ ಇರ್ಬೋದು, ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಲಾಟ್ರಿ ಇನ್ಕಮ್, ದೆನ್ ರೆಮ್ಯುನರೇಷನ್ ಫ್ರಮ್ ಸ್ಪೋರ್ಟ್ಸ್ ಆರ್ ಕ್ರಿಕೆಟ್ ಲೈಕ್ ದಟ್, ದೆನ್ ಹಾರ್ಸ್ ರೇಸ್ ಇನ್ಕಮ್ ಇರ್ಬೋದು, ಕಾರ್ಡ್ ಗೇಮ್ಸ್ ಇನ್ಕಮ್ಸ್ ಇರ್ಬೋದು. ಆಲ್ ದೋಸ್ ಕಮ್ಸ್ ಅಂಡರ್ ದ ಇನ್ಕಮ್ ಟರ್ಮಲ್ಲಿ ಬರುತ್ತೆ. ಅದಾದಮೇಲೆ ಅಸೆಸ್ಮೆಂಟ್ ಇಯರ್ ಇಸ್ ಎ 12 ಮಂತ್ ಪೀರಿಯಡ್ ಸ್ಟಾರ್ಟ್ ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ 1st April of this year and ended with the next next year or succeeding year ಅಂತ ಹೇಳ್ತೀವಿ. ಆ 12 ಮಂತ್ ಪೀರಿಯಡನ್ನು ನೀವು ಫಿನಾನ್ಷಿಯಲ್ ಅಕೌಂಟಲ್ಲಿ ಅಥವಾ ಅಕೌಂಟೆನ್ಸಿಲಿ ಏನು 12 ಮಂತ್ ಪೀರಿಯಡನ್ನು ಫಿನಾನ್ಷಿಯಲ್ ಇಯರ್ ಅಂತ ರೆಫರ್ ಮಾಡಿದ್ವಿ, ಅದೇ ಒಂದು ಫಿನಾನ್ಷಿಯಲ್ ಇಯರ್ನ ಇನ್ಕಮ್ ಟ್ಯಾಕ್ಸ್ ಅಂದರಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ರೆಫರ್ ಮಾಡ್ತೀವಿ. ಅದಾದಮೇಲೆ ಪ್ರೀವಿಯಸ್ ಈ ಅಸೆಸ್ಮೆಂಟ್ ಇಯರ್ ಹಿಂದಿನ ವರ್ಷದನ್ನು ನಾವು ಪ್ರೀವಿಯಸ್ ಇಯರ್ ಅಂತ ರೆಫರ್ ಮಾಡ್ತೀವಿ. ಯಾವ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ ಅದನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಆ ಹಳೆಯ ಹಿಂದಿನ ವರ್ಷದಲ್ಲಿ ಏನು ಒಬ್ಬ ವ್ಯಕ್ತಿ ಇನ್ಕಮ್ ಅರ್ನ್ ಮಾಡಿದ್ದಾನೆ ಆ ಇನ್ಕಮ್ ಮೇಲೆ ಈ ವರ್ಷದಲ್ಲಿ ಟ್ಯಾಕ್ಸನ್ನು ಪೇ ಮಾಡಿದ್ದಾನೆ. ಅಸೆಸ್ಮೆಂಟ್ ಇಯರ್ ಇರ್ತೀವಿ, ಯಾವ ವರ್ಷದಲ್ಲಿ ಇನ್ಕಮನ್ನು ಅರ್ನ್ ಮಾಡ್ತಾರೆ ಅದನ್ನು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ದೆನ್ ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ಒಬ್ಬ ವ್ಯಕ್ತಿ ಏನೆಲ್ಲ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ, ಎಷ್ಟೊಂದು ಡಿಫ್ರೆಂಟ್ ಹೆಡ್ಡಲ್ಲಿ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ, ಆ ಎಲ್ಲ ಇನ್ಕಮನ್ನು ಟೋಟಲ್ ಮಾಡಿದರೆ ಸಿಗೋದನ್ನೇ ನಮ್ಗೆ ಗ್ರಾಸ್ ಟೋಟಲ್ ಇನ್ಕಮ್. ಬಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ 5 ಹೆಡ್ಡಲ್ಲಿ ಇನ್ಕಮನ್ನು ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ದ ಸ್ಯಾಲರಿ ಇನ್ಕಮ್, ಸೆಕೆಂಡ್ ಒನ್ ಇಸ್ ಹೌಸ್ ಪ್ರಾಪರ್ಟಿ ಇನ್ಕಮ್, ಥರ್ಡ್ ಒನ್ ಇಸ್ ದ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆ್ಯಂಡ್ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಹೆಡ್ಡಿನ ಇನ್ಕಮನ್ನು ಅಗ್ರಿಗೇಟ್ ಮಾಡಿದರೆ ಅಥವಾ ಸಮ್ ಅಪ್ ಮಾಡಿದರೆ ಸಿಗೋದು ನಮಗೆ ಗ್ರಾಸ್ ಟೋಟಲ್ ಇನ್ಕಮ್. ಆ್ಯಂಡ್ ದೆನ್ ನಮಗೆ ನೆಕ್ಸ್ಟ್ ಟಾಪಿಕ್ ಇಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂಡರ್ 80C to 80U ಏನೆಲ್ಲ ಡಿಡಕ್ಷನ್ಸ್ ಬರುತ್ತೆ ಅದನ್ನು ಲೆಸ್ ಮಾಡಿದರೆ ಸಿಗೋದೇ ನನಗೆ ಟೋಟಲ್ ಇನ್ಕಮ್. ಹಾಗಾದಾಗ ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಏನು? ಯಾವ ಒಬ್ಬ ಅಸೆಸಿ ಏನು ಇನ್ಕಮ್ ಅರ್ನ್ ಮಾಡ್ತಾನೆ ಅದಕ್ಕೆ ಅದ್ರ ಮೇಲೆ ಟ್ಯಾಕ್ಸ್ ಕೊಡಲಿಕ್ಕೆ ಬರಲ್ಲ, ಅದನ್ನು ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತೀವಿ. ಅಂಡರ್ ಸೆಕ್ಷನ್ 10 ಅಂಡರ್ಲಿ ರೆಫರ್ ಮಾಡ್ತೀವಿ. ಇಲ್ಲಿ ನಾನು ನಿಮ್ಗೆ ಏನು ಮಾಡಿದ್ವಿ, ಪ್ರತಿಯೊಂದು ಹೆಡ್ಡಿನ ಸೆಕ್ಷನನ್ನು ಇಲ್ಲಿ ಬರೆದಿಲ್ಲ, ಆ ಸೆಕ್ಷನನ್ನು ನಾನು ನಿಮಗೆ ನೋಟ್ಸ್ ಕೊಡ್ತೀನಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ, ಅದರಲ್ಲಿ ಬರ್ಕೋತಾ ಹೋಗಿ. ಒಂದು ಸೆಕೆಂಡ್ ನಾನು ಇಲ್ಲಿ ಬರ್ಕೊಳ್ತೀನಿ, ನೋಡ್ಕೊಳ್ಳಿ. ಅಸೆಸಿ ಅಂಡರ್ ಸೆಕ್ಷನ್ 2 subsections are in
person under section 2 subsection 31. Next, income 2 subsection 24. Assessment year 2 subsection 9. Previous year under section 3. Gross total income under section 80B subsection 5. Next, under section 240 subsection 45. ಇದು ಸೊ ಇನ್ಕಮ್ ಟ್ಯಾಕ್ಸ್ ಅಂದರೆ ಪ್ರತಿಯೊಂದಕ್ಕೂ ಒಂದು ಸೆಕ್ಷನಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಆಗಲೇ ಕ್ಲಾಸ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡಿಲ್ಲ. ಇಲ್ಲಿ ಏನು ಬರೆದಿದ್ದೀನಿ ಆಸ್ ಇಟ್ ಈಸ್ ಬರ್ಕೊಂಡು ನೀವು ರೆಫರ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ದೆನ್ ಗ್ರೂಪಲ್ಲಿ ನಿಮಗೆ ಏನು ಡೌಟ್ ಇದ್ದರೆ ಅದನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಇದು ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಹಾಕಿರೋ ಒಂದು ಥಿಯರಾಟಿಕಲ್ ಆಸ್ಪೆಕ್ಟ್ ಆಗುತ್ತೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಇವತ್ತು ಇಲ್ಲ ನಾಳೆ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಥಿಯರಿ ನೋಟ್ಸನ್ನು ಕಳಿಸ್ತೀನಿ, ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸಿಯಾಗಿ ನೀವು ಸೆಕೆಂಡ್ ಚಾಪ್ಟರ್ನ ಫಾಲೋ ಅಪ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.